ಅಲ್ಲೇ ಒಂದು ಅಡಿಕೆ ಮರಕ್ಕೆ ಒಂದು ಹೀಗೆ ಉಗುರಲ್ಲಿ ಪರಿಸ್ಥಿತಿ ಇತ್ತು. ಮತ್ತೆ ಲಾಸ್ಟ್ ಅವನ ಕೈಯಲ್ಲಿ ಅವನ ನೋಡಿ 2-3 ಹುಲ್ಲಿನ ಇದಿತ್ತು. ನೀವು ಪೊಲೀಸ್ ಇದರಲ್ಲಿ ನೋಡ್ಬೋದು. ಅಂದ್ರೆ ಲಾಸ್ಟ್ ಏನೋ ಸಾಯುವಂತ ಅವನನ್ನು ದೂಡುವಂತ ಟೈಮಲ್ಲಿ ಏನೋ ಅವನ ಕೈಯಲ್ಲಿ ಹುಲ್ಲಿನ ಇದಿತ್ತು. ಚಪ್ಪಲ್ 2 ಮಿಸ್ ಆಗ್ಬೇಕು, 1 ಮಿಸ್ ಆಗ್ಬೇಕು. ಈ ಚಪ್ಪಲ್ ಮಗುವಿನ ಕಾಲಿನಲ್ಲ ಇತ್ತು. ಬೆಲ್ಟ್ ಇದ್ದ ಚಪ್ಪಲ್ನ ಎದುರಿನ ಬೆರಳಿನ ಇದು ಹೀಗಿತ್ತು ನೋಡಿ. ಇದೊಂದು ಬಹಳ ಪ್ರಶ್ನೆ ನಮ್ಗೆ. ಹೌದು ಅಲ್ಲ, ಆಚೆ ಸ್ವಲ್ಪ ಗುಡ್ಡೆ ಎಲ್ಲ ಉಂಟು. ಎಲ್ಲ ಹುಡುಗರು ಎಲ್ಲ ಒಟ್ಟು ಚಿರತೆ ಮೂಡಲ್ಲಿ ಹುಡುಕುದು. ನಿಮಗೆ ಬಾರಿ ವಿಶೇಷ ಅಂತ ಹೇಳಿದ್ರೆ ಕತೆ ಫುಲ್ ಟ್ವಿಸ್ಟ್ ಆದದ್ದು. ಮತ್ತೆ ಆಗ ಎಲ್ಲ ಒಂದು ರೀತಿಯಲ್ಲಿ ಅಫಿಷಿಯಲ್ ಲೆವೆಲ್, ಈಗ ಡಿಪಾರ್ಟ್ಮೆಂಟ್ ಅವ್ರದ್ದು ರೂಟ್ ಬೇರೆ ಇರ್ತದೆ, ನಾವು ಯೋಚನೆ ಮಾಡೋದಕ್ಕೆ ಅವರಿಗೆ. ಆಗ ಈ ಹುಡುಗರು ಸಾಧಾರಣ ಒಂದು 200-300 ಜನ ಪಾಸ್ ಆದಾಗ ಟಿಫಿನ್ ಬಡಿಸ್ಲಿಕ್ಕೆ ಸಾಧಾರಣ 200-250 ಜನ ಪಾಸ್ ಆಗುವಷ್ಟೊತ್ತಿಗೆ ಟಿಫಿನ್ ತಗೊಳ್ತಾ ಬಂದಿದ್ರು. ಅಂದ್ರೆ ಫ್ರೆಂಡ್ಸ್ಗಳಿದ್ದಾರೆ 2-3 ಜನ 4 ಜನ, ಅವರಲ್ಲಿ ಹೇಳಿರ್ಬೋದು ಎಲ್ಲ ಪೋಯಿ ಮಕ್ಳು ಮಾತಾಡಿರ್ಬೋದು, ಬಿಟ್ರೆ ಯಾರಿಗೂ ಅದು ವಿಚಾರ ಗೊತ್ತಿರುವುದಿಲ್ಲ. ಆಮೇಲೆ ದೇವಸ್ಥಾನಕ್ಕೆ ಬರಲೇ ಇಲ್ಲ ಅವತ್ತು. ಯಾಕಂತ ಹೇಳಿದ್ರೆ ಈ ಮಕ್ಕಳು ಹೋದ ಫುಟೇಜ್ ನಾವು ನೋಡಿದ್ದೇವೆ. ವಾಪಸ್ ಆ ಮಕ್ಕಳು ಅಲ್ಲಿಂದ ಬರುವುದು ಕೂಡ 3 ಜನ ಈ ರಸ್ತೆಯಲ್ಲಿ ಕ್ಯಾಮರಾ ಇಲ್ಲ. ಅಂದ್ರೆ ನಮ್ಮ ಕ್ವೈಟ್ ಆಪೋಸಿಟ್ ವೆಲೆನ್ಸಿಯಾ ಬಿಲ್ಡಿಂಗ್ ಅಲ್ಲಿ ಒಂದು ಕ್ಯಾಮರಾ ಉಂಟು. ಅದರ ಫುಟೇಜ್ಗಳು ಈ ಮಕ್ಕಳು ಸೈಕಲ್ ಹೋಗುದು ಇದೆಲ್ಲ ಬಾರಿ ಕ್ಲಿಯರ್ ಕಟ್ ಆಗಿ ಕಾಣ್ತಾ ಉಂಟು. ಪೆನ್ ಡ್ರೈವ್ ಅಲ್ಲಿ ಏನೆಲ್ಲ ಬೇಕು ಎಲ್ಲ ತಗೊಂಡಿದ್ದಾರೆ ಪೊಲೀಸ್ಗಳು. ಅಲ್ಲಿ ಹೀಗೆ ಗಾಯ ಉಂಟು. ಬ್ಯಾಕ್ ಸೈಡ್ ಇದ್ದು ಗಾಯ ಕೂಡ ನೇರವಾಗಿ ಹೀಗೇನೆ ಉಂಟು. ಮತ್ತೆ ಸ್ವಲ್ಪ ಏನು ಅಡ್ಡ ಪೆಟ್ಟು ಬಿದ್ದಿದೆ, ಸ್ವಲ್ಪ ನೇರವಾಗಿ ಆ ದೃಶ್ಯವನ್ನು ಅಲ್ಲಿ ಮುನ್ನೆ ಏನೋ ತೆಗೆದಾಗ ಹತ್ತಿರದಿಂದ ನೋಡಿದವರು ನಾವು. ಮಾನ್ಯ ವೀಕ್ಷಕರೇ, ತುಂಬಾ ವಿಶೇಷ ಅಂತ ಹೇಳಿದ್ರೆ ಸುಮಂತ್ ಹತ್ಯೆ ಕೇಸು ಇವತ್ತಿಗೆ 42 ದಿವಸ ಆಯ್ತು. ನನ್ನೊಂದಿಗೆ ವಿಶೇಷವಾಗಿ ಬಿ ಹರೀಶ್ ಕುಮಾರ್ ಅವರು ಇದ್ದಾರೆ. ಇವ್ರು ಯಾರು ಅಂತ ಹೇಳಿದ್ರೆ, ಏನು ಸುಮಂತ್ ಬೆಳಗ್ಗೆ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದ, ನಾಳಾ ದೇವಸ್ಥಾನ ಏನಿದೆ ಅದರ ಅಧ್ಯಕ್ಷರು. ಇದೆಲ್ಲದಕ್ಕಿಂತ ವಿಶೇಷವಾಗಿ ಸುಮಂತೇನು ಯಾವ ಹಾದಿಯಿಂದ ಹೋಗ್ತಾ ಇದ್ದ, ಅದೇ ರಸ್ತೆಯಲ್ಲಿ ಇವರು ಬಿಲ್ಡಿಂಗ್ ಇರುವಂತಹದ್ದು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸುಮಾರು ಜನರ ಪ್ರಶ್ನೆಗಳಿದ್ದು, CCTVಯಲ್ಲಿ ಏನೇನಿತ್ತು ಏನಿಲ್ಲ, ಎಷ್ಟು CCTV ಇದೆ ಅನ್ನುವಂಥದ್ದು ಅದನ್ನ ಗೊತ್ತಿರುವಂತವ್ರು ಇವರೊಬ್ಬರೇ ಈ ಊರಿನಲ್ಲಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಬಹುದೊಡ್ಡ ವಿಷಯ ಹೇಳಿದ್ರು. ಸುಮಂತ್ ಸಾಯುವಾಗ ಅಥವಾ ಅವನ ಡೆಡ್ ಬಾಡಿ ಮೇಲೆ ಅವಾಗ ಎತ್ತುತ್ತಾರೆ, ಆಗ ಅವನ ಕೈಯಲ್ಲಿ ಯಾವ ವಸ್ತು ಇತ್ತು ಅನ್ನುವಂಥದ್ದು ಹರೀಶ್ ಕುಮಾರ್ ಅವರು ನನ್ಗೆ ಅದ್ಭುತವಾಗಿ ಹೇಳಿದ್ರು. ಅದಾದ ಮೇಲೆ ಅವನ ಬಿದ್ದಂತ ಸಮಯದಲ್ಲಿ ಚಪ್ಪಲಿ ಯಾವ ರೀತಿ ಇತ್ತಂತ ಹೇಳಿದ್ರು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮರಣೋತ್ತರ ಪರೀಕ್ಷೆ ಬಂದಾಗ ನಿಜವಾಗ್ಲೂ ನಮ್ಮ ದೇವಸ್ಥಾನಕ್ಕೆ ಬರುವಂತ ಸಮಯದಲ್ಲೇ ಅವನ ಹತ್ಯೆ ನಡೆದಿದೆನಾ, ಮರಣೋತ್ತರ ಪರೀಕ್ಷೆಯಲ್ಲಿ ಸರಿಯಾಗಿ ಸಮಯ ಗೊತ್ತಾಗುತ್ತಂತೆ, ಯಾವ ಸಮಯದಲ್ಲಿ ಪ್ರಾಣ ಬಿಟ್ಟಿರ್ತಾನೆ, ಕೊನೆ ಉಸಿರು ಎಳೆದಿರ್ತಾನೆ ಅನ್ನುವಂಥದ್ದು FSL ವರದಿ ಬಂದ ನಂತರ. ಇದನ್ನ ಸುಮಾರು ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ರು ಇಲ್ಲಿವರೆಗೂ. FSL ವರದಿ ಬಂದ ನಂತರನೇ ಅದು ಗೊತ್ತಾಗುದಂತೇಳಿ ವಿಶೇಷವಾಗಿ ಅವ್ರು ಹೇಳಿದ್ರು. ನಾನು ತುಂಬಾ ಆಶ್ಚರ್ಯ ಅನ್ನಿಸ್ತು ಇವತ್ತು. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ನನಗೂ ಈ ಪ್ರಶ್ನೆ ಬಂದಿರಲಿಲ್ಲ. ನಾನು ಸುಮಾರು ಸಂಚಿಕೆಗಳನ್ನು ಸುಮಂತ್ ವಿಷಯದಲ್ಲಿ ಮಾಡಿದ್ದೆ. ಹೀಗಾಗಿ ದಯವಿಟ್ಟು ನೀವು ನಾಳಾ ದೇವಸ್ಥಾನದ ಅಧ್ಯಕ್ಷರೇನಿದ್ದಾರೆ ಅವತ್ತಿನ CCTV ವಿಷಯಗಳಿರ್ಬೋದು, ಅವತ್ತು ಏನೆಲ್ಲ ನಡೀತು, ಯಾವ ರೀತಿ ನಡೀತು. ಯಾಕಂತ ಹೇಳಿದ್ರೆ ಸುಮಂತನ್ನ ಸುಮಾರು 8 ವರ್ಷದಿಂದ ನೋಡ್ತಾ ಇದ್ರು. ಯಾಕಂದ್ರೆ ಅವ್ರ ಸ್ಕೂಲ್ ಏನಿದೆ ಆ ಸ್ಕೂಲಲ್ಲಿ ಅವರು ಒಂದು ಹುದ್ದೆಯಲ್ಲಿ ಇದ್ದಂಥವ್ರು. ಹೀಗಾಗಿ ಸಂಪೂರ್ಣವಾಗಿ ಅವನನ್ನು ನೋಡ್ತಾ ಇದ್ರು, ಎಲ್ಲವನ್ನೂ ಆಗ್ತಾ ಇತ್ತು. ಹೀಗಾಗಿ ಅವರ ಸಂಚಿಕೆಯನ್ನು ನೋಡಿದಾಗ ರಾಜ್ಯದಲ್ಲಿ ಸುಮಾರು ಪ್ರಶ್ನೆ ಇದೆ ಸುಮಂತ್ ಹತ್ಯೆ ಆದ ನಂತರ. ಆ ಪ್ರಶ್ನೆಗೆ ಖಂಡಿತವಾಗೂ ನೀವು ಉತ್ತರ ಕಂಡುಕೊಳ್ತೀರಾ ಅಂತೇಳಿ ನನಗೆ ಭರವಸೆ ಇದೆ. ಆ ನಂತರ ಪೊಲೀಸರ ತನಿಖೆ ಬಂದ ನಂತರ ಸುಮಾರು ಟ್ಯಾಲಿಗಳು ಆಗ್ಬೋದಂತೆ ಅನಿಸುತ್ತೆ. ಆದ್ರೆ ಅವರ ಸಂದರ್ಶನ, ಅವ್ರ ಮಾತು ಕೇಳಿದಾಗ ಖಂಡಿತವಾಗೂ ನಿಮ್ಮ ಎಲ್ಲಾ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅನ್ನುವಂಥದ್ದು ನನ್ಗೆ ತುಂಬಾ ಭರವಸೆ ಇದೆ. ತುಂಬಾ ಧನ್ಯವಾದ ಸರ್. ಪ್ರಶ್ನೆ ಬಂದಿದ್ದಂದು ಕೂಡಲೇ ಇಲ್ಲಿ ನಾಳಾ ದೇವಸ್ಥಾನ ಶಾಲೆಯ ಕೂಡ ಒಬ್ಬ SDMC ಅಧ್ಯಕ್ಷ, ಮತ್ತೆ ದೇವಸ್ಥಾನದ ವಿಚಾರವಾಗಿ ಬಂತು. ನಾಳಕ್ಕೆ ಬೆಳಿಗ್ಗೆ ಧನುಪೂಜೆ, ಮಕರ ಸಂಕ್ರಮಣ ಜನವರಿ 14ನೇ ತಾರೀಕಿಗೆ. ಹಾಗಾಗಿ ದೇವಸ್ಥಾನಕ್ಕೆ ಬಂದ ಹುಡುಗ ಮಿಸ್ ಆಗಿದ್ದಾನೆ. ಮತ್ತು ನಮಗೆಲ್ಲ ಚಿರಪರಿಚಿತ ಹುಡುಗ, ಅದರಿಂದ ಮಿಸ್ ಆಗಿದೆ ಅಂತ ಹೇಳಿದಾಗ ನಾವು ಸ್ವಲ್ಪ ಜಾಸ್ತಿಯಾಗಿ ಅದರ ಬಗ್ಗೆ ಇನ್ವಾಲ್ವ್ಮೆಂಟ್ ತಗೊಂಡಿದ್ದೇವೆ. ಬಹುದೊಡ್ಡ ಪ್ರಶ್ನೆ ಬರೋದಂದ್ರೆ ದೇವಸ್ಥಾನದ CCTV. ಹೌದು, ಆ CCTV ಫುಟೇಜ್ ಪೊಲೀಸರು ವಶಪಡಿಸಿಕೊಂಡು ಮಾಡಿದ್ದಾರೆ. ಅವರು ನಿರಂತರ ನನ್ನ ಗಮನದಲ್ಲಿ ಬಂದಾಗ ಸಾಧಾರಣ ದೇವಸ್ಥಾನಕ್ಕೆ ಅಲ್ಲಿ ಬರಲಿಲ್ಲ ಅವತ್ತು ನೋಡಿ. ದೇವಸ್ಥಾನದ್ದು ಫುಟೇಜ್ ಅಲ್ಲಿ ಗಿರೀಶ ಅಂತ ನಮ್ಮ ಸಿಬ್ಬಂದಿ ಇದ್ದಾರೆ. ಜಾತ್ರಾ ಮಹೋತ್ಸವದ ಮಿಡ್ಲಲ್ಲಿ ಕೂಡ ಪೊಲೀಸ್ಗಳು ನಿರಂತರ ಅಲ್ಲಿ ಅವ್ರಿಗೆ ಏನೆಲ್ಲ ಫುಟೇಜ್ಗಳು ಬೇಕು ಅದನ್ನೆಲ್ಲ ಅಪ್ಲೋಡ್ ಮಾಡಿಕೊಂಡು ಪೆನ್ ಡ್ರೈವ್ ಇಂದ ಫುಟೇಜ್ ಎಲ್ಲ ಕೊಂಡೋಗಿದ್ದಾರೆ. 14ನೇ ತಾರೀಕಿಗೆ ಅವರು ಅಲ್ಲಿ ಅಂದರೆ ಆ 3 ಮಕ್ಕಳು ಕೂಡ ಅವನ ಜೊತೆ
ಕಾದು ಹೋದವರು ಇದ್ದಾರೆ. ಇಲ್ಲಿ ಸಾಧಾರಣ ನಾವು ಪೊಲೀಸ್ಗಳು ಒಟ್ಟಿಗೆ ನೋಡಿದಾಗ ಸಾಧಾರಣ 5:19ಕ್ಕೆ ಆ 3 ಮಕ್ಕಳು ಈಚೆ ಹೋಗುವಂತ ಫುಟೇಜ್ ಉಂಟು. ಇಲ್ಲಿ ನಮ್ಮ ಸ್ಥಳೀಯ ಬಿಲ್ಡಿಂಗ್ ಇದು ಫುಟೇಜ್ ಅಲ್ಲಿ 5:19 ಅಂದ್ರೆ 5:05ವರೆಗೆ ರೀಚ್ ಆಗ್ಬೇಕು. ಯಾರು ಧನುಪೂಜೆಗೆ ಬರುವವರು 5ವರೆಗೆ ಪೂಜೆ ಆಗ್ತದೆ. ಈ ಮಕ್ಕಳು 5:19ಕ್ಕೆ ಈಚೆ ಹೋಗ್ತಾರೆ. ವಾಪಸ್ ಬರುವಾಗ ಸಾಧಾರಣ 5:30 ಏನಾಗಿದೆ, 30-32 ಏನೋ ಅಲ್ಲಿಂದ ವಾಪಸ್ ಬರ್ತಾರೆ. ಮತ್ತೆ ಮಕ್ಕಳ ಮೆಂಟಾಲಿಟಿ ಪೂಜೆ ಅಂತಲ್ಲ, ಒಟ್ಟು ದೇವಸ್ಥಾನ, ಟಿಫಿನ್, ಆ ರೀತಿ ಮೆಂಟಾಲಿಟಿಯಲ್ಲಿ ಬೆಳಗ್ಗೆ ಸೈಕಲ್ ಹೊಡೆಯುವ ಆಸೆ, ಖುಷಿಯಲ್ಲಿ ಅಷ್ಟೇ ಹೋಗ್ತಾರೆ. ಈ ಮಕ್ಕಳು ಅಲ್ಲಿ ಹೋಗಿದ್ದಾರೆ, ಆ ಮಕ್ಕಳು ಇದ್ದದ್ದು ಅಲ್ಲಿ ನೋಡಿದ್ದಾರೆ. ಫುಟೇಜ್ ಅಲ್ಲಿ ಪ್ರಾಯಶಃ ಪೊಲೀಸ್ಗಳು ನಿರಂತರಲಿ ನೋಡಿದ್ರಿಂದ ನೋಡಿರ್ಬೋದು, ಅಂದ್ರೆ ನೋಡಿದ್ದಾರೆ ಫುಟೇಜ್ಗಳಲ್ಲಿ. ಆ ಮಕ್ಕಳು ಬಂದದ್ದು ಟಿಫಿನ್ ಅಂದ್ರೆ ಎಲ್ಲ ಸರೌಂಡಿಂಗ್ ಏರಿಯಾದಲ್ಲಿ ದೇವಸ್ಥಾನದಲ್ಲಿ ಕ್ಯಾಮರಾ ಉಂಟು, ಅದರಿಂದ ಮಕ್ಕಳು ಬಂದದ್ದು ಟಿಫಿನ್ ಮಾಡಿದ್ದು ಎಲ್ಲ ಉಂಟು, ನೋಡಿದ್ದಾರೆ. ಆ ಮಕ್ಕಳು ಬಂದು ಅಲ್ಲಿ ಕೂಡ ಆ ಹುಡುಗ ಬರಲಿಲ್ಲ ಅಂತ ಹೇಳಿ ಮತ್ತೆ ಅವರು ಆ ಮನೆಗೆ ಹೋಗಿ ಆ ಹುಡುಗ ಫೋನ್ ಮಾಡಿದಂತೆ, ಅವನೇನು ಬರಲಿಲ್ಲ. ಆಗ ಮನೆಯಲ್ಲಿ ಮತ್ತೆ ಅವರಿಗೆ ಮಾತು ಆಯಿತು, ಅಂದ್ರೆ ಅವ ಬಂದಿದ್ದಾನೆ, ಬಂದಿದ್ದಾನೆ ಹಾಗೆ ಮತ್ತೆ ಅವ ಕೂಡ ಈಚೆ ಬಂದಿದ್ದಾನೆ ಅಂತ ಹುಡುಕಿಕೊಂಡು ಮತ್ತೆ ಇಲ್ಲ ಅಂತ ಆದದ್ದು. ಸಾಧಾರಣ ಅವತ್ತು ನನ್ನ ಲೆಕ್ಕದ ಒಂದು 500+ ಜನ ಆಗಿದೆ ಲಾಸ್ಟ್ ಮಕರ ಸಂಕ್ರಮಣದ ಧನುಪೂಜೆ ಲಾಸ್ಟ್ ಅವತ್ತು ಕೊನೆಯ ದಿವಸ. ಹೌದೌದು, ತುಂಬಾ ಜನ ಬರ್ತಾರೆ. ನಮ್ಮ ಲೆಕ್ಕದಲ್ಲಿ ಕೂಡ ಅವತ್ತಿನ ಟಿಫಿನ್ ಇತ್ತು. ನಾನು ಮತ್ತೆ ಮಾಜಿ ಅಧ್ಯಕ್ಷರು ವಸಂತನ್ನ ಸೇರಿಕೊಂಡು ಅವತ್ತಿನ ಟಿಫಿನ್ ವ್ಯವಸ್ಥೆ. ಹಾಗೆ ನಾವು ಅಲ್ಲಿಂದ ಟಿಫಿನ್ ಎಲ್ಲ ವ್ಯವಸ್ಥೆ ಆಗಿ ಎಲ್ಲರನ್ನು ಕಳಿಸಿ ಆದ್ಮೇಲೆ ಸಾಧಾರಣ ಒಂದು 7:15 ಆದ ಮೇಲೆ ನಾನು ನನ್ನ ಮನೆಯವರೆಲ್ಲ ಫ್ಯಾಮಿಲಿ ಮಕ್ಕಳೆಲ್ಲ ಹೊರಟದ್ದು. ಮತ್ತೆ ಮನೆಗೆ ಹೋಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿಂದ ಫೋನ್ ಬಂತು. ಸ್ಥಳೀಯ ಉಮೇಶ್ ಅಣ್ಣ ಅಂತ, ಹರ್ಷಣ್ಣ ದೇವಸ್ಥಾನದಿಂದ ಬರ್ತದನ್ನ ಇಂಚೆಂಚ ಬಾಲೆಜ್ಜೆ ಅಂತ ಹೇಳುವ ವಿಚಾರ ಬಂತು. ಆಗ ದೊಡ್ಡ ವಿಚಾರವಾಗಿ ಯಾರು ತಗೊಳ್ಳಿಲ್ಲ ಅದನ್ನು. ಫಸ್ಟಿಗೆ ಮಕ್ಕಳಲ್ಲ, ಏನಾದರೂ ದೇವಸ್ಥಾನ ಬಂದಿದ್ದಾನೆ, ಆಚೆ ಈಚೆ ಹೋಗ್ಬೋದು, ಪೇಟೆ ಸುತ್ತಾಡ್ಬೋದು, ಏನೋ ನೆಂಟರು ಆಚೆ ಈಚೆ ಮನೆಗೆ ಫ್ರೆಂಡ್ಸ್ಗಳ ಮನೆಗೆ ಹೋಗ್ಬೋದು ಅಂತ ಆ ರೀತಿ. ಸಾಧಾರಣ ಒಂದು 7-8 ಗಂಟೆ ಅಂದಾಜು, 7:45-8 ಗಂಟೆ. ಯಾರು ಸೀರಿಯಸ್ ಆಗಲಿಲ್ಲ, ದೊಡ್ಡ ಸಂಗತಿ ಮಾಡಲೇ ಇಲ್ಲ. ಅಂದ್ರೆ ಈ ರೀತಿಯ ಘಟನೆ ಯಾರು ಎಕ್ಸ್ಪೆಕ್ಟೇಷನ್ ಅಲ್ಲಲ್ಲ, ಮಗು ಅಲ್ಲ, ಏನೋ ಮಕ್ಕಳೊಟ್ಟಿಗೆ ಬರ್ತಾರೆ, ಧನುಪೂಜೆ ಹೋಗು, ಬಂದಿದ್ದಾನೆ, ಮಿಸ್ ಆಗಿದ್ದಾನೆ, ಹೌದಾ, ಹಾಗೆ ಆಯಿತು ನೋಡು ಅಂತ ಹೇಳಿದೆ. ವಾಪಸ್ ಒಂದು ಫೋನ್ ಬಂತು ಅವರದೇ ಉಮೇಶ್ ಅನ್ನೊಂದು. ಸಾಧಾರಣ ಒಂದು 1/4 ಗಂಟೆ ಬಿಟ್ಟು ಅವರು ಹುಡುಕಾಟ ಸ್ಟಾರ್ಟ್ ಮಾಡಿದ್ದಾರೆ. ಅವಾಗ ಅಂದರೆ ಮನೆಯವ್ರಿಗೆ ಗಂಭೀರತೆ ಬಂತು, ಸ್ಥಳೀಯರು ಸ್ವಲ್ಪ ಅಲ್ಲಿ ಇನ್ವಾಲ್ವ್ಮೆಂಟ್ ಆದರು. ಹುಡುಕಿಕೊಂಡು ಆದಾಗ ಹರೀಶಣ್ಣ ಅಲ್ಪ ಚೂರು ನೆತ್ತೆರದ ಕಲ್ಲೆ ಉಂಟು ಅಂತ ವಿಚಾರ ಬಂತು. ಆ ನೆತ್ತೆರಿ ಕಲೆ ಅಂತ ಬಂದಾಗ ನಮಗೆ ನಾನೊಂದು ಥಿಂಕ್ ಮಾಡಿದೆ, ಅಂದರೆ ರಕ್ತದ ಕಳೆ. ಅದು ನಮ್ಗೆ ಏನಾಯ್ತು, ಒಂದು 5-10 ದಿವಸದ ಮುಂಚೆ ಇಲ್ಲಿ ಸ್ಥಳೀಯ ಮಚ್ಚಿನ ಪಂಚಾಯಿತಿ ಮತ್ತೆ ಸ್ಥಳೀಯದಲ್ಲಿ ಪಡಂಗಡಿ ಕುವೇಟಿನ ಗ್ರಾಮದಲ್ಲಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಚಿರತೆಗಳ ವಿಚಾರ ಬಹಳ ಸುದ್ದಿ ಆಗ್ತಾ ಇತ್ತು. ಈ ರಕ್ತದ ಕಳೆ ಉಂಟು, ಮಗು ಇಲ್ಲ. ಆಗ ನಮಗೆಲ್ಲ ಒಂದು ಕನ್ಫ್ಯೂಷನ್ ಆಯಿತು. ನಾನು ಮಾತ್ರ ಸಡನ್ ಎಲ್ಲ ಮನೆಯಲ್ಲಿ ಎಲ್ಲ ಕೆಲಸ ಬಿಟ್ಟು ರಪ್ಪ ಹೊರಟು ಬಂದು ನಮ್ಮವರು ಬಂದಾಗ ನಾನು ಒಂದಿಷ್ಟು ನಮ್ಮ ಒಂದು ಫ್ರೆಂಡ್ ಸರ್ಕಲ್ ಇದೆ, ಅಂದರೆ ಎಲ್ಲ ನಾವು ಸಮಾಜದ ಎಲ್ಲ ಚಟುವಟಿಕೆಯಲ್ಲಿ ನಾವು ಇರ್ತೇವೆ. ಅಂದರೆ ಎಲ್ಲ ಕ್ರಿಕೆಟ್, ಹಾಗೆ ಇಂಚೆಂಚ ಒಂಜಿ ಬಾಲೆಜ್ಜೆ ಬೇಗ ಬರೋಡು, ಇಂಚೆಂಚ ಮಿಸ್ ಆತೆಗೆ ಅಂತ ಹೇಳೋ ವಿಚಾರ ಆಯಿತು. ಆದರೂ ಸ್ವಲ್ಪ ಜನ ರಿಕ್ಷಾದವರು ಅವರು ಇವರೆಲ್ಲ ಡಿಪ್ಪಕ್ಕೆ ಹಾಲು ತರುವವರೆಲ್ಲ ರಪ್ಪ ಬಂದರು. ಬಂದಾಗ ಕೂಡ ನಾವು ನಮ್ಮ ಗಮನ ಚಿರತೆ ಇದ್ದು ಮಾತ್ರ ತಲೆಯಲ್ಲಿ ಇದ್ದದ್ದು. ಏನೋ ಒಂದು ಆಗಿದೆ, ಮಗು ಇದು ಬ್ಲಡ್ ಅಲ್ಲಿ ಉಂಟು, ದೇಹ ಕಾಣ್ತಾ ಇಲ್ಲ ಅಂತ. ಅಲ್ಲಿಂದ ಮತ್ತೆ ಹುಡುಕಾಟ ಸ್ಟಾರ್ಟ್ ಆಯಿತು, ಪ್ರಚಾರ ಜಾಸ್ತಿ ಆಯಿತು, ವಾಟ್ಸಪ್ ಗ್ರೂಪ್ಗಳಲ್ಲಿ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆವು. ಮತ್ತೆ ನಿಮಗೆ ತುಂಬ ಹುಡುಗರು ಬೇರೆ ಬೇರೆ ಸ್ಥಳೀಯ ಗ್ರಾಮದಿಂದ ಎಲ್ಲ ಬಂದಿದ್ದಾರೆ, ಮತ್ತೆ ಎಲ್ಲ ರಿಕ್ಷಾದವರು ಅವರು ಇವರು ಎಲ್ಲ ಬಂದಿದ್ದಾರೆ. ಹುಡುಕಾಟ ಸ್ಟಾರ್ಟ್ ಆಯಿತು. ತಕ್ಷಣ ನಾನು ಪೊಲೀಸ್ನವರಿಗೆ ಫಸ್ಟಿಗೆ ಹೇಳಿದೆ, ನಮ್ಮ ಸುಬ್ಬಾಪುರ ಮಠ ಸಾಹೇಬ್ರಿದ್ರು ಸರ್ಕಲ್, ಆಮೇಲೆ ಪೊಲೀಸ್ ಫ್ರೆಂಡ್ಸ್ ನಾನು ಕೂಡ, ಹಾಗೆ ಮತ್ತು ಫಾರೆಸ್ಟ್ನವರಿಗೆ ಫೋನ್ ಮಾಡಿದ್ದೇನೆ. ರಪ್ಪ ಚಿರತೆ ಅಂತ ಹೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪೊಲೀಸ್ನವರಿಗೆ, ಅವರಿಗೆ ಬರಬೇಕಾದ್ರೆ ಅಲ್ಲಿ ಆನ್ ದಿ ವೇ ಅವರಿಗೆ ರೂಟ್ ಮ್ಯಾಪ್ ಎಲ್ಲ ನಾವೇ ನಿಂತು ಅವ್ರನ್ನ ಕರ್ಕೊಂಡು ಹೋಗಿ ಅವರಿಗೆ ಒಟ್ಟು ಏನೆಲ್ಲ ವ್ಯವಸ್ಥೆಗಳು ಬೇಕು ಒಮ್ಮೆಗೆ ಎಲ್ಲ ವ್ಯವಸ್ಥೆಯನ್ನು ನಾವು ಎಲ್ಲರೂ ಸೇರಿ ಮಾಡಿದ್ದೇವೆ. ಪಂಚಾಯತ್ ವತಿಯಿಂದ ಆಗಿರ್ಬೋದು, ಸ್ಥಳೀಯ ಸಂಘಟನೆಗಳು ಎಲ್ಲ. ಆದರೆ ಇದು ಭಾರಿ ಕಾಂಪ್ಲಿಕೇಟೆಡ್ ಅಂತ ಹೇಳಿದರೆ, ಫಸ್ಟಿಗೆ ಬ್ಲಡ್ಡಿನ ಕಲೆ ಮಾತ್ರ ಹುಡುಕ್ತಾ ನಾವು ಎಲ್ಲಿ ಎಲ್ಲ ಹುಡುಗರು ಬಲ್ಲೆಗಿಲ್ಲ ಎಲ್ಲ ಹುಡುಕಿದೆವು. ಆಮೇಲೆ ಬಲ್ಲೆ ಅಂದ್ರೆ ಬೇಲಿ, ಹೌದು, ಅಲ್ಲ ಆಚೆ ಸ್ವಲ್ಪ ಗುಡ್ಡೆ ಎಲ್ಲ ಉಂಟು, ಎಲ್ಲ ಹುಡುಗರು ಎಲ್ಲ ಒಟ್ಟು ಚಿರತೆ ಮೂಡಲ್ಲಿ ಹುಡುಕುದು. ನಿಮಗೆ ಭಾರಿ ವಿಶೇಷ ಅಂತ ಹೇಳಿದ್ರೆ ಕತೆ ಫುಲ್ ಟ್ವಿಸ್ಟ್ ಆದದ್ದು. ಮತ್ತೆ ಚಿರತೆ ದಾಳಿ ಅಲ್ಲೇ ಒಂದು ಅಡಿಕೆ ಮರಕ್ಕೆ ಒಂದು ಹೀಗೆ ಉಗುರಲ್ಲಿ ಇತ್ತು ಗ್ರಾಚಾರಕ್ಕೆ. ನಮ್ಮ ಫೀಲ್ ಥಿಂಕಿಂಗ್ ಮತ್ತೆ ಇದು ಒಂದೇ ರೀತಿ ಹೋಗ್ತಾ ಉಂಟು. ಆದ್ರೆ ಮತ್ತೆ ನೋಡ್ಬೇಕಂದ್ರೆ ಈ ಆ ಕೆರೆಯ ಅಲ್ಲಿ ಒಂದು ಕೆರೆ ಉಂಟು, ಅಲ್ಲಿಂದ ಡ್ರಾಪ್ಸ್ ಜಾಸ್ತಿ ಬಂದು ಒಂದು 2 ಕಡೆ ಸ್ವಲ್ಪ ಜಾಸ್ತಿ ಬ್ಲಡ್ ಕ್ಲಾಟ್ ಅದು ಅಂದ್ರೆ ಇಲ್ದದು ಕಾಣ್ತದೆ. ಕೆರೆ ಹತ್ತಿರ ದಂಡೆಯಲ್ಲಿ ಸ್ವಲ್ಪ ಜಾಸ್ತಿ ಬ್ಲಡ್ ಉಂಟು. ಆಗ ಎಲ್ಲ ಒಂದು ರೀತಿಯಲ್ಲಿ ಅಫಿಷಿಯಲ್ ಲೆವೆಲ್, ಈಗ ಡಿಪಾರ್ಟ್ಮೆಂಟ್ ಅವ್ರದ್ದು ರೂಟ್ ಬೇರೆ ಇರ್ತದೆ, ನಾವು ಯೋಚನೆ ಮಾಡೋದಕ್ಕೆ ಅವರಿಗೂ. ಮತ್ತೆ ಅವರೆಲ್ಲ ನೋಡಿ ಏನೋ ಇದರಲ್ಲಿ ಏನೋ ಕೆರೆಯಲ್ಲಿ ಡೌಟ್ ಆಗ್ತಾ ಉಂಟು ಅಂತ ಹೇಳಿ ಮತ್ತೆ ಫೈರ್ನವರಿಗೆ ಫೋನ್ ಮಾಡಿ ಅವರಿಂದ ಏನೆಲ್ಲ ಅದಕ್ಕೆ ಗರುಡಪಾತಾಲ ಏನೆಲ್ಲ ಬರ್ತದೆ ಅವ್ರು ಬರುವವರೆಗೆ ಕಾದೆವು. ಆಮೇಲೆ FSL ರಿಪೋರ್ಟ್ಗೆ ಪುತ್ತೂರಿಂದ ಎಲ್ಲ ಕಾಯ್ತಾ ಇದ್ರು. ಇದು ಫಸ್ಟಿಗೆ ಒಂದು 2-3 ಸಾರಿ ಹೀಗೆ ನೋಡ್ಬೇಕಾದ್ರೆ ಏನು ಸಿಗ್ತಿರ್ಲಿಲ್ಲ ನಮಗೆ ಕೂಡ. ಅದು
ಅದ್ರಲ್ಲಿ ಏನಿಲ್ಲ ಅಂತ ಆಗುತ್ತೆ. ಬಾವಿಯಲ್ಲಿ ಏನಿಲ್ಲ ಬಾವಿಯಲ್ಲಿ ಏನಿಲ್ಲ, ಇದು ಏನೋ ಆಗಿದೆ ಮಗುವನ್ನು ಮತ್ತೆ ಕೂಡ ನಾವು ಹುಡುಗರಿಗೆ ಹೇಳುದು ಪೋಲೈಟ್ ಬರೋ ಹುಡುಕ್ಲೆ ಅಂತ, ಅಂದ್ರೆ ನಮ್ಗೆ ಇದೇ ತಲೆಯಲ್ಲಿ ಇರುತ್ತೆ. ಆದ್ರೆ 2-3 ಸಾರಿ ಅಟೆಂಪ್ಟ್ ಮಾಡಿದಾಗ ಸಿಗ್ಲಿಲ್ಲ. 4ನೇ ಸಾರಿ ಏನು ಹೀಗೆ ಮಾಡ್ಬೇಕಾದ್ರೆ ಅವ್ರಿಗೆ ಏನೋ ಸಿಗ್ನಲ್ ಆಯ್ತು. ನಾವೆಲ್ಲ ಸ್ಥಳೀಯರು ನೋಡ್ತಾ ಇದ್ದೆವು, ಮತ್ತೆ ಸುತ್ತ ಸರೌಂಡಿಂಗ್ ಏರಿಯಾ ಕವರ್ ಮಾಡಿದ್ರು. ಮತ್ತೆ ಈ ತೆಗಿಬೇಕಾದ್ರೆ ಮಗುವಿನ ಡೆಡ್ ಬಾಡಿ ಅದರಲ್ಲಿ ಸಿಕ್ಕಿಕೊಂಡು ಬಂತು. ಫುಲ್ಲು ಆ ಕ್ಷಣ ಎಲ್ಲ ಪಬ್ಲಿಕ್ ಸೇರಿತ್ತು, ಶಾಲಾ ಮಾಸ್ಟರ್ನವರು ಟೀಚರ್ಸ್ ಎಲ್ಲ ಬಂದಿದ್ರು. ಬಹಳ ಬೇಸರ ಆ ಟೈಮ್ ನೋಡಿ. ಎಷ್ಟು ಜನ ಸೇರಿದ್ರು ಸರ್? ಭಾರಿ ಜನ ಇದ್ರು. ಜನ ಅಂದ್ರೆ ಶಾಲಾ ಮಕ್ಕಳು, ಹೈಸ್ಕೂಲ್ ಹುಡುಗ. ನಮ್ಮ ಕೋರಂಜ ಶಾಲೆ, ನಾನು SDMC ಅಧ್ಯಕ್ಷ ಈಗ ಕೂಡ. ನಮ್ಮ ಬ್ಯಾಚ್ ಇದರಲ್ಲಿ ಕೂಡ ನಾನು 5ನೇ ವರ್ಷ ಆಯಿತು SDMC ಅಧ್ಯಕ್ಷ ಆಗಿ, ಪ್ರಸ್ತುತ ಈಗಲೂ ಕೂಡ ಇದ್ದೇನೆ. ಕಳೆದ ಬಾರಿಯ ಸ್ಟೂಡೆಂಟ್. ಹಾಗೆ ಅಂತೇಳಿ ನಮ್ಮ ಶಾಲೆ ಒಬ್ಬರು ಮುಖ್ಯ ಶಿಕ್ಷಕರೊಬ್ಬರು ಇದ್ದಾರೆ, ಕೃಷ್ಣ ಪ್ರಸಾದ್ ಅಂತ. ಅವರು ಇಡೀ ಅವನ ಟ್ಯಾಲೆಂಟ್ ಅಂದರೆ ಇಬ್ಬರು ಮಕ್ಕಳು ಕೂಡ, ಇನ್ನೊಬ್ಳು ಮಗಳಿದ್ದಾಳೆ. ಆದರೆ ಈ ಇಬ್ರು ಹುಡುಗರು ಒಂಥರ IQ ಮೈಂಡೆಡ್, ಅಂದರೆ ಅವರ ಟ್ಯಾಲೆಂಟ್ ಒಂಥರ ಸೈನ್ಸ್ ಮಾಡೋಣ. ಅದು ದೇಶದ ಭವಿಷ್ಯ. ನಮ್ಮದು ಮಕ್ಕಳು ತಂದೆ ತಾಯಿಗೆ ಒಂದು ಆಸ್ತಿ, ನಮ್ಮ ಇಡೀ ಸಮಾಜದ ಆಸ್ತಿ, ದೇಶದ ಆಸ್ತಿ. ಅದರಿಂದ ಅದು ಅವನ ಟ್ಯಾಲೆಂಟ್ಗೆ ಅವರು ಇನ್ವೆಸ್ಟ್ ಮಾಡ್ತಿದ್ರು. ಅವರ ಫೀಸ್ ಆಗಿರ್ಬೋದು, ಅವನಿಗೆ ಬೇಕಾದಂತ ಏನೆಲ್ಲ ಬೇಕು ಎಲ್ಲ ಸಪ್ಲಿಮೆಂಟರಿ ಅವ್ರು ಮಾಡ್ತಿದ್ರು. ಇದೆಲ್ಲದಕ್ಕಿಂತ ವಿಶೇಷ ಸರ್ಕಾರಿ ಶಾಲೆ ಯಾವ ಅಂದ್ರೆ ಅವರು ಬಾರಿ ದೊಡ್ಡ ಶ್ರೀಮಂತರು ಕೂಡ ಅಲ್ಲ, ಬರೇ ಅಷ್ಟೇ ಅವರಿಗೆ ಇಂಥದ್ದು ಸಹಕಾರ ಮಾಸ್ಟರ್ ತುಂಬಾ ಮಾಡ್ತಿದ್ರು. ಮತ್ತೆ ಎಲ್ಲರೊಟ್ಟಿಗೆ ಒಡನಾಟ ಇತ್ತು. ಮತ್ತೆ ಟೀಚರ್ಸ್, ನಮ್ಮ ಕೊರಂಜ ಶಾಲೆ ಎಲ್ಲ ಟೀಚರ್ಸ್, ಸ್ವಲ್ಪ ಮಕ್ಕಳು, ಹೈಸ್ಕೂಲಿಂದ ಟೀಚರ್ಸ್ ತಕ್ಷಣ ಫೋನ್ ಮಾಡಿದೆ, ಸರ್ ಇಂಚೆಂಚ ವಿಚಾರ ಪುರಾತನ. ಹೌದು, ಮಾಸ್ಟರ್ಗಳೆಲ್ಲ ಬಂದರು. ಮತ್ತೆ ನಮ್ಮ ದೇವಸ್ಥಾನದ ಬಂದದ್ದು ಅಂತ ಹೇಳಿದಾಗ ಮತ್ತೆ ಕೂಡ ಜಾಸ್ತಿ ಇದಾಯಿತು. ಸ್ವಲ್ಪ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲ ಸಮಿತಿಯವರು ಸಾಧಾರಣ ಅಲ್ಲಿ ಇನ್ವಾಲ್ವ್ಮೆಂಟ್ ಇದ್ರು, ಪಬ್ಲಿಕ್ ರಿಕ್ಷಾದವರು, ಅವರು ಇವರು ಎಲ್ಲ ಸೇರಿದ್ರು. ಈಗ ಬಹುದೊಡ್ಡ ಪ್ರಶ್ನೆ ಬರೋದು ಎಲ್ಲರ ತಲೆಯಲ್ಲಿರೋ ದೇವಸ್ಥಾನಕ್ಕೆ ಅವತ್ತು ಬೆಳಗ್ಗೆ ಯಾವ ರೀತಿ ಹೊರಡ್ತಾನಂತೆ ಸರ್? ಏನಾಗಿದೆ ಪ್ರಶ್ನೆ ಬಂದಿದ್ದಂದ ಕೂಡಲೇ ಇಲ್ಲಿ ನಾಳ ದೇವಸ್ಥಾನ, ಹಾಗೆ ದೇವಸ್ಥಾನದ CCTV, ಈ CCTV ಮಕ್ಕಳಿದ್ರಂತ. ಆ ಮಕ್ಕಳಿದ್ರು, ಅವನನ್ನ ಕರೀಲಿಕ್ಕೆ ಬಂದಂತ, ಆ ಸೈಕಲ್ ಹತ್ರ ನಿಂತ್ಕೊಂಡಂತ ಇದ್ದದ್ದು ಕೂಡ. ಹೌದು, ಅವರು ಟಿಫಿನ್ ಮಾಡಿದ್ದನ್ನು ನನ್ನ ಮಗ ಟಿಫಿನ್ ಮಾಡಿದ್ದು ಅವನಿಗೆ ಬಡಿಸಿದ್ದು ಅವನಲ್ಲಿ ಕೇಳಿದೆ. ಸಾಧಾರಣ ಎಷ್ಟು ಜನ ಬಂದಾಗ ಆ ಮಕ್ಕಳು ರೀಚ್ ಆಗಿದೆ. ನಾನು ಕೂಡ ಸ್ವಲ್ಪ ಎನ್ಕ್ವೈರಿ ಮಾಡಿದ್ದೇನೆ. ಅಂದ್ರೆ ನಾವು ಪೊಲೀಸ್ ಅಲ್ಲ, ಆದ್ರೆ ಸಾಮಾನ್ಯ ಜನ. ಆದ್ರೆ ನಿಮ್ಮ ಮಗನೂ 9ನೇ ಕ್ಲಾಸ್? ಹೌದು, ನಿಮ್ಮ ಮಗನು ಸುಮಂತ್ ಪರಿಚಯನ? ಸುಮಂತ್ ಸೇಮ್ 8th ಕ್ಲಾಸ್ ವರೆಗೆ ಅವ್ರು ಒಂದೇ ಬ್ಯಾಚ್. ಇಲ್ಲಿಗೆ ಹೋಗ್ತಾ ಇದ್ದಾನೆ. ಅವನು ಬೆಳಿಗ್ಗೆ ದೋಸೆ ಆಗ್ತಾ ಇರ್ಬೇಕಾದ್ರೆ ಸಾಧಾರಣ ಒಂದು 500-600 ಜನ ಟಿಫಿನ್. ಅವ್ರ ಮಕ್ಕಳು ಧನುಭುಜೆಗೆ ಚೆನ್ನನೊಟ್ಟಿಗೆ ನನ್ನ ಮಕ್ಕಳು ಇಬ್ರು ಬರ್ತಾರೆ. ಬಡಿಸುವಾಗ ಕೇಳಿದೆ, ಅಂದ್ರೆ ಅದು ಎನ್ಕ್ವೈರಿ ಆಗ್ತಾ ಇರ್ಬೇಕಾದ್ರೆ ನಾನು ಕೂಡ ಕೆಲವೊಂದನ್ನು ನಮ್ಮ ಸ್ಥಳೀಯ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ತಾ, ಕೆಲವು ಪೊಲೀಸ್ ಫ್ರೆಂಡ್ ಆಗಿರೋದ್ರಿಂದ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೇನೆ ಅವರಿಗೆ ಕೂಡ. ಆಗ ಈ ಹುಡುಗರು ಸಾಧಾರಣ ಒಂದು 200-300 ಜನ ಪಾಸ್ ಆದಾಗ ಟಿಫಿನ್ ಬಡಿಸ್ಲಿಕ್ಕೆ, ಸಾಧಾರಣ 200-250 ಜನ ಪಾಸ್ ಆಗುವಷ್ಟೊತ್ತಿಗೆ ಟಿಫಿನ್ ತಗೊಳ್ತಾ ಬಂದಿದ್ರು. ಅಂದ್ರೆ ಮಕ್ಕಳು ದೇವರ ಇದು ಏನು, ಅವರು ದೇವರು ಅಲ್ಲಿ ಅದು ವಿಚಾರ ಇರ್ಲಿಕ್ಕಿಲ್ಲ. ಅವರು ಇಲ್ಲಿಂದ ಬಂದವರು ಸೀದಾ ಕೈಕಾಲದೊಂದು ಟಿಫಿನ್ಗೆ ಬಂದಿರ್ಬೋದು ಅಂತ ನನ್ನ ಅನಿಸಿಕೆ. ಅದೇ ಸೈಕಲ್ ಹೊಡೆಯೋದು ಒಂದು ಇಂಟ್ರೆಸ್ಟ್ ಬೆಳಗ್ಗೆ, ಅಷ್ಟು ಬರೋದು, ಅಲ್ಲಿ ಫಲಹಾರ ಕೊಡ್ತಾರೆ. ಅಷ್ಟೇ ಮಕ್ಕಳ ವಿಚಾರ. ನಾವು ಇದು ಮಾಡೋದಲ್ಲ, ಟಿಫಿನ್ ಅಂತ ಮಕ್ಕಳನ್ನ ಇದು ಮಾಡೋದಲ್ಲ. ಅಂದ್ರೆ ಮಕ್ಕಳ ವಿಚಾರ ಅಷ್ಟು ಇರ್ತದೆ ಅಂತ ನನ್ನ ಅನಿಸಿಕೆ. ಆ ಮಕ್ಕಳು ಬಂದಿದ್ದಾರೆ, ನೋಡಿದ್ದಾರೆ. ಮತ್ತೆ ಫುಟೇಜ್ ಅಲ್ಲಿ ಮೇ ಬಿ ಪೊಲೀಸ್ನವರೆಲ್ಲ ನೋಡಿ ಇರ್ಬೋದು. ಪ್ರಾಯಶಃ ಅವರು ನಿರಂತರ ಅಲ್ಲಿ ಎಲ್ಲ ಫುಟೇಜ್ಗಳು ಇರ್ತದೆ, ಯಾಕಂತ ಹೇಳಿದ್ರೆ ಕ್ಯಾಮರಾಗಳು ತುಂಬಾ ಉಂಟು, ನೋಡಿದ್ದಾರೆ. ಆಮೇಲೆ ಧನುಪೂಜೆಗೆ ಅದೇ ಲಾಸ್ಟ್ ಆದ್ರಿಂದ ತುಂಬಾ ಜನ ಬರ್ತಾರೆ. ಮತ್ತೆ ಅವ ಬರ್ತಾನೆ ಬರುದಿಲ್ಲ ಅಂತ ಹೇಳೋ ವಿಚಾರ ಮನೆಯವರಿಗೆ ಬಿಟ್ರೆ ನಮ್ಮ ಪ್ರಶ್ನೆ ಯಾರಿಗೂ ಇರುವುದಿಲ್ಲ. ಈಗ ಒಂದು ಮಸೀದಿಯಲ್ಲಿ ಇರ್ಲಿ, ಅದಕ್ಕೆ ಸಂಬಂಧಪಟ್ಟ ಮೊಯ್ಲಾರ್ಗಳು ಅವರು ಬರಲೇಬೇಕು. ದೇವಸ್ಥಾನ ಅಂತ ಹೇಳಿದ್ರೆ ಅಲ್ಲಿಗೆ ಯಾರು ಅರ್ಚಕರು ಬರಲೇಬೇಕು. ಅಧ್ಯಕ್ಷ ಆಗಿ ನಾನು ಕೂಡ 30 ದಿವಸ ಹೋಗ್ಲಿಲ್ಲ, ಒಂದು 20-22 ದಿವಸ ಎಲ್ಲ ಆಗ್ತದೆ. ಡೈಲಿ ಹೋಗ್ಬೇಕು. ನಮ್ಮನ್ನು ಫಾಲೋಅಪ್ ಮಾಡ್ತಾರ ಅಂತ ಹೇಳುವಂತ ವಿಚಾರ ಕೇಳಿದ್ರು. ಈ ಮಗು ಡೈಲಿ ಬರ್ತಾನೆ, ಅವನನ್ನು ಹುಡುಕಿ ಕಾದಿ ಕುಳಿತುಕೊಳ್ಳುವ ಪರಿಸ್ಥಿತಿ ಇಲ್ಲ. ಒಟ್ಟು ಬಂದದ್ದು ಮನೆಯವರು ಒಮ್ಮೆ 3 ಅಂತ ಹೇಳಿದ್ರು, ಮತ್ತೊಮ್ಮೆ 4 ಅಂತ ಹೇಳಿದ್ರು. ಪ್ರಾಯಶಃ ಇದು 4ನೇ ಬಾರಿ ಅಂತ ಮೊನ್ನೆ ಹೇಳ್ತಾ ಇದ್ರು. 4ನೇ ಸಾರಿ ಬರುದು. ಯಾವಾಗ ಲಾಸ್ಟ್ ಧನುಪೂಜೆಗೆ ಡೈಲಿ ಬರ್ತಾ ಇರ್ಲಿಲ್ಲ ಹುಡುಗ. ಅವತ್ತು ಲಾಸ್ಟ್ ಡೈಲಿ ಒಬ್ಬ ಬರುದು ಅಂತ ಇದ್ರೆ ಅವನನ್ನು ಟಾರ್ಗೆಟ್ ಮಾಡಿ ಕಾಯುವಂತ ಪರಿಸ್ಥಿತಿ ಇರ್ಬೋದು. ಇದು ಡೈಲಿ ಅಲ್ಲ, ಅನ್ಎಕ್ಸ್ಪೆಕ್ಟೆಡ್ ಹೊರಟು ಬಂದಿದ್ದಾನೆ. ಅಂದ್ರೆ ಅವನ ಫ್ರೆಂಡ್ಸ್ ಗಳಿದ್ದಾರೆ 2-3 ಜನ 4 ಜನ, ಅವರಲ್ಲಿ ಹೇಳಿರ್ಬೋದು ಅವ ಎಲ್ಲ ಪೋಯಿ ಮಕ್ಕಳು ಮಾತಾಡಿರ್ಬೋದು. ಬಿಟ್ರೆ ಯಾರಿಗೂ ಅದು ವಿಚಾರ ಗೊತ್ತಿರುವುದಿಲ್ಲ. ಹೇಗೆ ಹೇಳಿ, ಅವರ ಮನೆಯಿಂದ ಹೊರಟದ್ದು ಅವರಿಗೆ ಮಾತ್ರ ಗೊತ್ತಿರಬೇಕು. ವಿಶೇಷ ಅಂತ ಹೇಳಿದ್ರೆ ಅವರ ಮನೆಯವರನ್ನು ವಿಚಾರ ಮಾಡಿದಾಗ ಅವರ ಮನೆಯಿಂದ ಹೊರಡುವುದು ಅವರಿಗೆ ನಿದ್ದೆಯಲ್ಲಿ ಇರ್ತಾರೆ ಅಂತ. ಅದು ಭಾರಿ ಒಂದು ವಿಶೇಷ. ಅಂದರೆ ನನಗೆ ಕೂಡ ನನ್ನ ತಾಯಿ, ನಾನು ಈಗ ಬೇರೆ ಬೇರೆ ನಮ್ಮ ಬಿಸ್ನೆಸ್ಗಳು ರಾತ್ರಿ 2 ಗಂಟೆ 3 ಗಂಟೆ 4 ಗಂಟೆ ಅದು ಆದರೂ ನಾವು ಹೋಗುವಷ್ಟು ಹೊತ್ತಿಗೆ ಮನೆಯವರು ಎಚ್ಚರಿಕೆ ಆಗ್ತದೆ. ನಾನು ಬೆಳಗ್ಗೆ ಹೊರಟಾಗ ಕೂಡ ಅವರು ಒಂದು ಕೆಮ್ಮು ಹೊಡೆದು ದಾನೆ ಬೇಗ ಬೋಪ ಅಂತ ಕೇಳ್ತಾರೆ. ಅದು ಒಬ್ಬೊಬ್ಬರ ಮನಸ್ಥಿತಿ, ಮನೆಯವರ ಪರಿಸ್ಥಿತಿ. ಅಂದರೆ ಇವರಿಗೆ ಆ ಮಗು ಹೋಗುದು ಕೂಡ ಗೊತ್ತಿರೋದಿಲ್ಲ. ಅವೆಲ್ಲ ಬಾಗಿಲು ಚಿಲ್ಕ ಹಾಕಿ ಹೋಗ್ತಾನೆ ಅಂತ ಎಲ್ಲ ವಿಚಾರ ಹೇಳ್ತಾರೆ. ವಿಚಾರಗಳಿದೆಲ್ಲ ಅದು ಅವರವರ ಮನೆಯ ವಿಚಾರ. ಅವ ಓದದ್ದು ಅವರಿಗೆ ಗೊತ್ತಿಲ್ಲ, ಎದ್ದದ್ದು ಗೊತ್ತುಂಟಾ ಇಲ್ಲ.
ಅವ ಮುಂಚಿನ ದಿವಸ ಅವನ ಡ್ರೆಸ್ ಎಲ್ಲ ಇಟ್ಟಿದ್ದಾನಂತೆ, ಸೈಕಲ್ ಕೀ ಲೈಟ್ ಎಲ್ಲ ರೆಡಿ ಮಾಡಿರ್ತಾನೆ. ಬೆಳಿಗ್ಗೆ ಅವ ಮೆಲ್ಲ ಎದ್ದು ಸ್ನಾನ ಮಾಡಿ, ಅದು ಒಂದು ಚಿಕ್ಕ ಮನೆಯಲ್ಲಿ ಒಬ್ಬ ಎದ್ದು ಸ್ನಾನ ಮಾಡೋದು, ಹಲ್ಲುಜ್ಜೋದು, ಡ್ರೆಸ್ ಹಾಕಿಕೊಂಡು ಹೊರಡೋದು ಗೊತ್ತಾಗಬೇಕು ಅಂತ ಹೇಳುವಂಥದ್ದು ವಿಚಾರ ನಮ್ಮದು ಕೂಡ. ನೋಡಿದ್ದೀರಿ, ಮನೆ ನೋಡಿದ್ದೀರಿ, ಮನೆ ಒಳಗೆ ಒಬ್ಬ ಎದ್ದು ದೇವಸ್ಥಾನಕ್ಕೆ ಹೋಗುದು ಅಂದರೆ ವಾಶ್ರೂಮ್ಗೆ ಹೋಗಲೇಬೇಕು, ಬ್ರಷ್ ಮಾಡಬೇಕು, ಸ್ನಾನ ಮಾಡಬೇಕು, ಡ್ರೆಸ್ ಹಾಕಬೇಕು, ಬೆಲ್ಟ್ ಅದು ಇದು ಅಂತ ಇಟ್ಕೊಂಡು ಹೊರಟು ಮೆಲ್ಲ ಚಿಲ್ಕ ಎಷ್ಟು ಮೆಲ್ಲನ ಹಾಕಿದ್ರು ಬೆಳಗ್ಗೆ 5ಕ್ಕೆ ಎಚ್ಚರಿಕೆ ಆಗಬೇಕು ಅಂತ ವಿಚಾರ. ಮಾಧ್ಯಮದಲ್ಲಿ ಆಗಿರಲಿ ನೀವೇ ಆಗಿರಲಿ ತಪ್ಪು ತಿಳ್ಕೊಳ್ಬಾರ್ದು, ವಿಚಾರಗಳು ಹೀಗೆ ಹಾಗೆ ಅಂತೇಳಿ ಅದು ಗೊತ್ತಿಲ್ಲ ಅಂತ ನನ್ನಲ್ಲಿ ಗೊತ್ತಿಲ್ಲ. ಅವನು ಎದ್ದು ಓದೋದು ಗೊತ್ತಿಲ್ಲ, ಅವನಷ್ಟಿಗೆ ಬೆಳಗ್ಗೆ ಎದ್ದು ಹೋಗ್ತಾನೆ, ಅವನು ಆಗಿ ಒಂದು 7-7:30 8 ಗಂಟೆಯ ಒಳಗೆ ಬರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆಮೇಲೆ ದೇವಸ್ಥಾನಕ್ಕೆ ಬರಲೇ ಇಲ್ಲ ಅವತ್ತು. ಯಾಕಂತ ಹೇಳಿದ್ರೆ ಈ ಮಕ್ಕಳು ಓದೋ ಫುಟೇಜ್ ನಾವು ನೋಡಿದ್ದೇವೆ. ವಾಪಸ್ ಆ ಮಕ್ಕಳು ಅಲ್ಲಿಂದ ಬರುವುದು ಕೂಡ 3 ಜನ, 3 ಜನ ಹೋಗ್ಬೇಕಾದ್ರೆ ಬಾರಿ ಸಲೀಸಾಗಿ ಹೋಗ್ತಾರೆ ಅಲ್ಲಿಗೆ, ಅವನನ್ನು ಕರ್ಕೊಂಡು ಬರಲಿಕ್ಕೆ. ಆ ಮನೆಯವರು ಹೇಳುವ ಪ್ರಕಾರ ಮತ್ತೆ ಆಮೇಲೆ ಹುಡುಗ ಹೇಳುವ ಪ್ರಕಾರ 5 ಗಂಟೆಗೆ ಅವ ಇಲ್ಲಿ ರೀಚ್ ಆಗ್ತಿದ್ದಂತೆ. ಎಲ್ಲಿ ಇದೇ ನಮ್ಮ ಸಂಬೊಳ್ಳಿಗೌಡನ ಈ ಸರ್ಕಲಲ್ಲಿ ನಿಲ್ತಾನೆ ಅವನು ಬಂದು. ಇದು ಇವತ್ತು 5:19 ಆಗುವವರೆಗೆ ಮಕ್ಕಳು ಅಲ್ಲಿಂದ ವೆಯ್ಟಿಂಗ್ ಕೂಡ ಮಾಡಲಿಲ್ಲ. ಇಲ್ಲಿ ಇಲ್ಲ ಅಂತೇಳಿ ಸೀದಾ ಡೌನ್ ಇಳ್ಕೊಂಡು ಸೀದಾ ಹೋಗ್ತಾರೆ ಆರಾಮದಲ್ಲಿ. ಅವನ ಸೈಕಲ್ ಹತ್ರ ಸೈಕಲಿಗೆ ಅವ ಬರಬೇಕಾದ್ರೆ ಸಾಧಾರಣ ನೀವು ನೋಡಿದಿರಾ, ಆಸುಪಾಸಿಂದ ಸಾಧಾರಣ ದೂರದಲ್ಲಿ ನಾವಾದ್ರೂ ನಮ್ಮ ಮಕ್ಕಳನ್ನು ಕಲಿಸ್ಲಿಕ್ಕೆಲ್ಲ ರಾತ್ರಿ ಭಾರಿ ಹೆದರಿಕೆ, ಖಂಡಿತ ಸಾಧ್ಯ ಇಲ್ಲ. ಈಗ ನಮ್ಮ ಮಕ್ಕಳು ಕೂಡ ಹುಷಾರಿದ್ದಾರೆ, ಚುರುಕಿದ್ದಾರೆ, ಆದ್ರೆ ನಾನು ಅಂತ ಪರಿಸ್ಥಿತಿಯಲ್ಲಿ ಮತ್ತೆ ಕಾಡು ಪ್ರಾಣಿಗಳು, ತೋಟ, ಅದು ನಿಮ್ಗೆ ನಿರಂತರ ಕೆಲಸ ಮಾಡೋ ತೋಟಗಳಲ್ಲ. ನಾನು ಮೊನ್ನೆ ನೋಡಿದಾಗ ಗೊತ್ತಾಯ್ತು. ಅದರಿಂದ ಆ ತೋಟಗಳೆಲ್ಲ ಒಂಥರ ಹಾಗೆ ಉಂಟು. ಆದ್ರೆ ಅವರು ಕಲಿಸ್ತಾರೆ, ಅವರ ಧೈರ್ಯ. ಹಾವು ಹಂದಿ ಇಂಥದ್ದೆಲ್ಲ ಸಾಮಾನ್ಯ ಹಾಗೆ ಅಂತೇಳಿ ಆ ಮಕ್ಕಳು ವಾಪಸ್ ಹೋದಾಗ ಅವರು ಲೇಟ್ ಆಂಡ್ ಪೋಯಿ ಅಂತ ಹೇಳುವ ಮೂಡಲ್ಲಿ ಇರ್ತಾರೆ. ಅವರ ಹೋಗುವ ವೇಗ ಹಾಗೆ ಉಂಟು. ಸೈಕಲ್ ತೊಳಿಕೊಂಡು ಆ ಲೈಟ್ ಅವ್ರದ್ದು ಎಲ್ಲ ಸೈಕಲ್ಗೆಲ್ಲ ಲೈಟ್ ಎಲ್ಲ ಹಾಕಿ ಅವ್ರು ಹೋಗುವಂಥದ್ದು ಭಾರಿ ಸ್ಪೀಡ್. ಅವ ಬರಲಿಲ್ಲ ಅಂತ ಅವರ ಫೀಲ್. ಅಂದ್ರೆ ಅವ್ರ ಮಕ್ಕಳು ಹೋಗುವ ರೀತಿ ನೋಡಿದ್ರೆ ಅವನೇನ ನಿದ್ದೆ ಮಾಡಿದ್ದಾನೆ. ಈ ದೊಡ್ಡ ಮಕ್ಕಳಲ್ಲ ನೋಡಿ, ಇಲ್ಲ ಇದ್ರೆ ಮೊಬೈಲ್ ಇರ್ತಿತ್ತು, ಅಲ್ಲಿ ಫಲಹಾರ ಮಿಸ್ ಆಗುತ್ತೆ. ಅಂಡ್ ಆ ಮಕ್ಕಳ ಮೂಮೆಂಟ್ ನೋಡಿದಾಗ ಗೊತ್ತಾಗ್ತದೆ. ನಾನು ಲೇಟ್ ಆಂಡ್ ನಾನು ಅಲ್ಲೂ ಬಂದು ಟಿಫಿನ್ ಇಜ್ಜಿ ಜನ ಆ ಮೂಮೆಂಟ್ ಸೈಕಲ್ ಸ್ಪೀಡ್ ತೊಳ್ಕೊಂಡು ಸೀದಾ ಹೋದ್ರು ನೋಡಿ. ಹಾಗೆ ಅಂತಲ್ಲಿ ಮಕ್ಕಳ ವೇಳೆ ಯಾವುದು ನಮ್ಗೆ ಕೂಡ ಫಲಹಾರ ಏರ್ ಕೊಡ್ತಾರಂತೆ ಬೆಳಿಗ್ಗೆ. ಅವತ್ತು ಅಂದ್ರೆ ಸ್ಪೆಷಲ್ ಸಟ್ ದೋಸೆ ಅಂತ ಮಾಡಿದ್ದೇವೆ. ಸಟ್ ದೋಸೆ ಅಂತ, ದೋಸೆಯಲ್ಲಿ ಸಟ್ ದೋಸೆ ಐತೆ, ಮತ್ತೆ ಒಂದು ಸೀರಾ. ಅಂದ್ರೆ ನಾವು ಎಂತಂದು ಹೇಳಿದ್ರೆ ಅಲ್ಲಿ ದೇವಸ್ಥಾನಕ್ಕೆ ಬರುವವರು, ಇಲ್ಲಿ ನಮ್ದು ಹಳಿಯ ಗೇರುಕಟ್ಟೆ ನ್ಯಾಯ ತರಪು ಸಂಬಂಧಪಟ್ಟವರೆಲ್ಲ ಮುಗ್ಧ ಜನರು ನಮ್ಮ ಇದರಲ್ಲಿ. ಮತ್ತೆ ಟಿಫಿನ್ ಅಂತ ಹೇಳಿದ್ರೆ ನಮ್ಗೆ ಒಂದು ಬೆಳಿಗ್ಗೆ ಬಂದಾಗ ಒಂದು ಒಳ್ಳೆ ರೀತಿಯಲ್ಲಿ ದೇವಸ್ಥಾನಕ್ಕೆ ಭಕ್ತಿ ಕೂಡ ಇರ್ತದೆ. ಮತ್ತೆ ಬೆಳಿಗ್ಗೆ ಫ್ಯಾಮಿಲಿ ಎಲ್ಲ ಬಂದಾಗ ಮತ್ತೆ ವಾಪಸ್ ತಿಂಡಿ ಎಲ್ಲ ಅರೇಂಜ್ಮೆಂಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಫ್ಯಾಮಿಲಿಗೆ. ಅದಕ್ಕೆ ನಾವು ಒಂದು ಟಿಫಿನ್ ಸೆಟ್ ಆದರೆ ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ವ್ಯವಸ್ಥೆ ಆಗಿರ್ತದೆ. ಮತ್ತೆ ಹಸುವಿನ ಈ ಹಾಲಿನ ವ್ಯವಹಾರ ಜಾಸ್ತಿ ಇರೋದು. ಬೆಳಿಗ್ಗೆ ಮತ್ತೆ ಹೋಗಿ ಟಿಫಿನ್ ಮಾಡಿ ಹಾಲು ಕರೆದು ಡಿಪ್ಪಕ್ಕೆ ಹಾಗೆ ಅದಕ್ಕೆ ಒಳ್ಳೆ ಟಿಫಿನ್ ವ್ಯವಸ್ಥೆ. ಅವತ್ತಂತೂ ಒಂದು ಸ್ಪೆಷಲ್ ಸಟ್ ದೋಸೆ ಮತ್ತೆ ಕೊನೆ ದಿವಸ. ಬಟ್ ದಿವಸ ಅಷ್ಟೇ ಜನ ಸೇರ್ತಾರೆ, 200-250 ಸಾಧಾರಣ ಡೈಲಿ ಬರ್ತೀವಿ. ಶುಕ್ರವಾರ ಆದಿತ್ಯವರಗಳೆಲ್ಲ ಒಂದು 500-600 ಜನ ಆಗ್ತೈತೆ. ಅದು ಆಗ್ತದೆ, ಮುಂಚೆ ಅದಕ್ಕಿಂತ ಜಾಸ್ತಿ ಆಗ್ತಿತ್ತು. ಸೊ ಇದೆಲ್ಲ ಆದ ನಂತರ ಆ ಹುಡುಗರು ಬಂದ್ರು, ಹುಡುಗರು CCTV ಬಂತು, ಪೊಲೀಸರು ತಗೊಂಡ್ರು. ಒಟ್ಟು ಈ ಭಾಗದಲ್ಲಿ ಎಷ್ಟು CCTV ಇದೆ ಸರ್? ಸುಮಂತನ ಮನೆಗೆ 2 ರಸ್ತೆ ನೋಡಿ, ಒಂದು ರೇಷ್ಮೆ ರಸ್ತೆ, ಇನ್ನೊಂದು ಈ ಸೈಡ್ ಮುಖ್ಯ ರಸ್ತೆ. ಈಗ ವಿಚಾರ ಅಂತ ಹೇಳಿದ್ರೆ, ಈಗ ಅಲ್ಲಿ ಮನೆಯಿಂದ ಈಗ ಅಲ್ಲಿ ಅದು ಸಂಬೋಲ್ಯ, ಅದು ಭಾರಿ ಇತಿಹಾಸ ಹೊಂದಿರುವಂತ ಮನೆ. ಅಲ್ಲಿ ದೇವರ ಒಂದು ದೇವಸ್ಥಾನ ಕೂಡ ಇದೆ, ಗೋಪಾಲಕೃಷ್ಣ ದೇವರು ಇದ್ದಾರೆ ಅಲ್ಲಿ. ಅದು ಅವರ ಮನೆ ದೇವರಾಗಿರೋದ್ರಿಂದ ಅದರ ಬಗ್ಗೆ ತುಂಬ ನಮಗೆ ಗೊತ್ತಿಲ್ಲ. ಮತ್ತು ಬಹಳ ಕೇಳುವ ಪ್ರಕಾರ ಬಹಳ ಕಾರಣಿಕೆ ಇರುವಂಥ ಒಂದು ದೇವಸ್ಥಾನ ಅದು. ಅಲ್ಲಿ ಅವರ ದೊಡ್ಡ ಮನೆ, ಅಲ್ಲಿ ಅವರ ಕ್ಯಾಮರಾ ನೋಡಿ, ಅಲ್ಲಿ 1 ವಾರ ಮುಂಚೆಯಿಂದ ಸರಿ ಇಲ್ಲ ಅಂತ ವಿಚಾರ ಬಂತು. ಈಗ ಮೊನ್ನೆ ಪೊಲೀಸ್ಗಳು ಅಲ್ಲಿ ಅದು ತನಿಖೆ ಮಾಡುವ ಟೈಮಿಗೆ ಕ್ಯಾಮರಾ ಸರಿ ಇಲ್ಲ, 1 ವಾರ ಆಯಿತು ಸರಿ ಇಲ್ಲದೆ ಅಂತ ಹೇಳಿದ್ರು. ಹಾಗೆ ಮತ್ತೊಂದು ಅಲ್ಲಿಂದ ಬರಬೇಕಾದ್ರೆ ನೋಡಿ, ಇಲ್ಲಿ ಕ್ಯಾಮರಾಗಳಿಲ್ಲ, ಈ ರಸ್ತೆಯಲ್ಲಿ ಕ್ಯಾಮರಾ ಇಲ್ಲ. ಅಂದರೆ ನಮ್ಮ ಕ್ವೈಟ್ ಆಪೋಸಿಟ್ ವೆಲೆನ್ಸಿಯಾ ಬಿಲ್ಡಿಂಗ್ ಅಲ್ಲಿ ಒಂದು ಕ್ಯಾಮರಾ ಉಂಟು. ಅದರ ಫುಟೇಜ್ಗಳು, ಈ ಮಕ್ಕಳು ಸೈಕಲ್ ಹೋಗೋದು ಇದೆಲ್ಲ ಬಾರಿ ಕ್ಲಿಯರ್ ಕಟ್ ಆಗಿ ಕಾಣ್ತಾ ಉಂಟು. ಪೆನ್ ಡ್ರೈವ್ ಅಲ್ಲಿ ಏನೆಲ್ಲ ಬೇಕು ಎಲ್ಲ ತಗೊಂಡಿದ್ದಾರೆ ಪೊಲೀಸ್ಗಳು. ಅಲ್ಲಿ ಓಡಾಟ ಎಲ್ಲ ಬಾರಿ. ಆದ್ರೆ ಸುಮಂತ್ ಇಲ್ಲಿ ಕ್ರಾಸ್ ಆಗಿಲ್ಲ, ಇಲ್ಲಿ ಬರಲೇ ಇಲ್ಲ. ಆ ಕ್ಯಾಮರಾ ಫುಲ್ಲು ನೋಡಿದ್ದೇವೆ, ಯಾವುದೇ ಇದರಲ್ಲಿ ಬರಲಿಲ್ಲ. 1-2-3 ಜನ ಓಡಾಟ ಎಲ್ಲ ಇತ್ತು. ಮತ್ತೆ ಅವ್ರನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ನೋಡಿದ್ದು. ಒಬ್ರು ಧನುಪೂಜೆ ಬರುವವರು ಅಂತ, ಮತ್ತೊಬ್ಬರು ರಬ್ಬರ್ ಟ್ಯಾಪಿಂಗ್ ಹೋಗುವವರು, ಈಗೆಲ್ಲ ಕಾಣ್ತಾ ಉಂಟು. ಅಷ್ಟು ಬಿಟ್ಟರೆ ಬೇರೆ ಏನು ನಮಗೆ ಗೊತ್ತಾಗೋದಿಲ್ಲ. ಮತ್ತೆ ಅಲ್ಲಿಂದ ಬಿಟ್ಟರೆ ಪಂಚಾಯತಿ ಕ್ಯಾಮರಾ. ಮತ್ತೆ ನಮ್ಮ ಈ ಬಿಲ್ಡಿಂಗ್ ಅಲ್ಲಿ ಇರೋದು ನಮ್ಮ ನಿತಿನ್ ಅಂತ ಇಂಜಿನಿಯರ್, ಅದು ಅವರ ಸ್ಟಾಕ್ಗೆ ಅಂತ, ಅಂದ್ರೆ ನಿಮ್ಮ ಕಬ್ಬಿಣಗಳು, ಸಿಮೆಂಟ್, ಇಂಥ ಜಲ್ಲಿ ಲೋಡ್ ಬರೋದಕ್ಕೆಲ್ಲ ಹಾಕಿರೋಂಥ ಕ್ಯಾಮರಾ. ಈ 3 ಕ್ಯಾಮರಾಗಳನ್ನು ಕೂಡ ಪೊಲೀಸ್ಗಳು ನಿಮ್ಮ ಕ್ಯಾಮರಾದಲ್ಲಿ ಏನು ರೆಕಾರ್ಡ್ ಇತ್ತು? ನಮ್ಮ ಕ್ಯಾಮರಾದು ಏನಿದ್ರು ನಮ್ಮ ನಿತಿನ್ ಇಂಜಿನಿಯರ್ ಇದ್ದಾರಲ್ಲ, ಅವರ ಇದಕ್ಕೆ ಬರೋದು. ಅಂದರೆ ನಮ್ಮದು ಕನ್ಸ್ಟ್ರಕ್ಷನ್ ಒಮ್ಮೆ ಸಾಧಾರಣ
ಮಳೆಗಾಲ ಆಗಸ್ಟ್ನಲ್ಲಿ ಸಾಧಾರಣ ಒಂದು ಹಂತದಲ್ಲಿ ಮುಗಿದಿದೆ. ಮೇಲಿನ ಫ್ಲೋರ್ ಇದು ಕೆಲಸ ಸ್ಟಾರ್ಟ್ ಮಾಡಲಿಲ್ಲ, ಅಂದರೆ ನಮಗೆ ಕೂಡ ಸ್ವಲ್ಪ ಸೀಸನ್ ಆಮೇಲೆ ಅದು ಇದು ಅಂತ ಇತ್ತು. ಆಮೇಲೆ ಒಳಗೆ ಅದು ಕೆಲಸ ಮಾತ್ರ ನಮ್ಮ ಇದರಲ್ಲಿ ಆಗ್ತಾ ಇತ್ತು. ಆಗ ಈ ಇಂಜಿನಿಯರ್ ಅದನ್ನು ಎಂತ ಮಾಡಿದ್ದಾರೆ, ಅದರ ರೀಚಾರ್ಜ್ ಎಲ್ಲ ಅವರೇ ಮೈಂಟೈನ್ ಮಾಡ್ತಾರೆ. ಅಂದರೆ ನಾವು ಅದರ ಬಗ್ಗೆ ಕ್ಯಾಮರಾ ಇನ್ನೂ ನಮ್ಮದು ಈಗ ಇನ್ಸ್ಟಾಲ್ ಎಲ್ಲ ಇವತ್ತೆಲ್ಲ ರೆಡಿ ಆಗಿದೆ, ಎಲ್ಲ ಬಂದಿದ್ದಾರೆ, ಎಲ್ಲ ಪಾಯಿಂಟ್ ಎಲ್ಲ ಆಗ್ತಾ ಉಂಟು, ಕ್ಯಾಮರಾ ಇನ್ಸ್ಟಾಲ್ ಆಗ್ತದೆ. ಮುಂಚೆ ಕೂಡ ಇತ್ತು ನಮ್ಮ ಗೋಡನ್ ಇರಬೇಕಾದ್ರೆ. ಇದು ಕನ್ಸ್ಟ್ರಕ್ಷನ್ ನಂತರ ಅವರಿಗೆ ಮಾತ್ರ. ನಮ್ಮದು ಹೊಸ ಗೋಡನ್ ಅಲ್ಲಿ ಪರಪ್ಪಿನಲ್ಲಿ ಗೋಡ ಉಂಟು, ಅಲ್ಲಿಗೆ ಹಾಕಿದ್ದೇವೆ. ಸೊ ಈಗ ಈ ಕ್ಯಾಮ್ರಾ ಫುಟೇಜ್ ತಗೊಂಡಿದ್ದಾರೆ, ಇದ್ರ ತಗೊಂಡಿದ್ದಾರೆ, ಪಂಚಾಯತಿ ಕ್ಯಾಮರಾ ತಗೊಂಡಿದ್ದಾರೆ, ಇದರದ್ದು ಈ 3 ಕ್ಯಾಮರಾಗಳಲ್ಲಿ ಕೂಡ ತಗೊಂಡಿದ್ದಾರೆ. ಇದಾದ ಮೇಲೆ ಬರುವಂತ 4ನೇ ಪ್ರಶ್ನೆ ಅಂತ ಹೇಳಿದ್ರೆ, ಇದೆಲ್ಲ ಆಗತ್ತೆ, ತನಿಖೆ ನಡೀತು, ಇದರ ಮಧ್ಯ ಮಾಧ್ಯಮಗಳಲ್ಲಿ ಇನ್ನೊಂದು ಸುದ್ದಿ ಹರಡತ್ತೆ. ಆ ಸುದ್ದಿಯನ್ನು ನೀವು ಕೇಳಿರ್ತೀರಾ. ನೋಡಿ, ಆ ಮಗುವಿನ ದೇಹದ ಪೆಟ್ಟು ಗಾಯದ ಗುರುತನ್ನು ನೀವು FSL ರಿಪೋರ್ಟ್ ಅಲ್ಲಿ ಬೇಕಾದ್ರೆ ನೀವು ನೋಡಿ. ಮತ್ತೆ ನಾವು ಅಲ್ಲಿ ನೇರವಾಗಿ ಆ ದೃಶ್ಯವನ್ನು ಅಲ್ಲಿ ಮುನ್ನೆ ತೆಗೆದಾಗ ಹತ್ತಿರದಿಂದ ನೋಡಿದವರು ನಾವು. ಆದ್ರಿಂದ ಒಂದು ಯಾವುದೇ ಅಟೆಂಪ್ಟ್ ನಮ್ಮ ಇದರಲ್ಲಿ ನೋಡಿ, ಅಟೆಂಪ್ಟ್ ಆಗುದು, ಒಬ್ಬನಿಗೆ ಮರ್ಡರ್ ಆಗುದು ಅಂತ ಹೇಳಿದ್ರೆ ಅವನನ್ನು ಬೇಕಾಬಿಟ್ಟಿ ಕೊಲ್ಲುವಂತ ಪರಿಸ್ಥಿತಿ ಬರ್ತದೆ. ಈಗ ಇವನಿಗೆ ಗಾಯ ಆದದ್ದು ಅದು ನೇರವಾಗಿ ನೆತ್ತಿಯ ಭಾಗದಲ್ಲಿ ಒಂದು ಭಾಗ. ಯಾವ ರೀತಿ ಏಟಿತ್ತು? ಅದೊಂದು ಡೀಪ್ ಆಗಿಲ್ಲ ಅಂತ ಹೇಳ್ತಾರೆ. ಈಗ ಅವರು ಮೊನ್ನೆ FSL ರಿಪೋರ್ಟ್ ಪ್ರಕಾರ ಒಂದು ಕತ್ತಿಯಲ್ಲಿ ಹೊಡೆದಾಗ ಭಾಗ ಆಗಬೇಕು, ಮಗುವಿನ ಇದು ತಲೆ ಅಲ್ವಾ, ಅದು ಬಹಳ ಬೆಳೆದೆ ಅಂತ ಇರುವುದಿಲ್ಲ. ಅಲ್ಲಿ ಹೀಗೆ ಗಾಯ ಉಂಟು. ಬ್ಯಾಕ್ ಸೈಡ್ ಇದ್ದು ಗಾಯ ಕೂಡ ನೇರವಾಗಿ ಹೀಗೇನೆ ಉಂಟು. ಮತ್ತೆ ಸ್ವಲ್ಪ ಏನು ಅಡ್ಡ ಪೆಟ್ಟು ಬಿದ್ದಿದೆ ಸ್ವಲ್ಪ. ಅಂದ್ರೆ ಆ ರೀತಿ ಒಂದು ಯಾವುದೇ ಒಂದು ಪ್ರಾಣಿಗೆ ಕೂಡ ಟಾರ್ಗೆಟ್ ಮಾಡಿ ಒಂದು ಏಟು ಕೊಡ್ಲಿಕ್ಕೆ ಸಾಧ್ಯ ಉಂಟಾ? ಬಾರಿ ಪ್ರಶ್ನೆ, ಅದು ಸಾಧ್ಯವೇ ಇಲ್ಲ. ಅದು ನಿಮಗೆ ಮರ್ಡರ್ ಅಂತ ಹೇಳುದಿದ್ರೆ ಅವನಿಗೆ ಯಾರು ಅಟೆಂಪ್ಟ್ ಮಾಡೋದಿದ್ರು ಅಡ್ಡ ಬೀಳ್ತದೆ ಅಂತ ಹೇಳೋ ಪ್ರಶ್ನೆ. ಈಗ ಒಂದು ಮಗುವಿಗೆ ಹೊಡೆಯುದು ಅಡ್ಡ, ಒಂದು ಪ್ರಾಣಿಗೆ ಹೊಡೆಯುದು ಅಡ್ಡ, ಯಾವುದೇ ಒಬ್ಬನಿಗೆ ಏನೇ ಅಟ್ಯಾಕ್ ಮಾಡೋದಿದ್ರು ಅಡ್ಡ ಬೀಳ್ತದೆ. ಹೀಗೆ ಒಂದು ಅಟ್ಯಾಕ್ ಆಗುವಂತ ಸಾಧ್ಯತೆ ಬಾರಿ, ತಲೆಗೆ ನೇರವಾಗಿ ಸಾಧ್ಯವೇ ಇಲ್ಲ ಅಂತ ನಮ್ಮ ಅಲ್ವಾ. ಒಂದು ಬೀಳ್ಬೋದು, 2 ಪೆಟ್ಟು ಕೂಡ ನೇರವಾಗಿ, ಒಂದು ಪೆಟ್ಟು ಬಿದ್ದಾಗ ತಿರುಗಿ ಹೀಗೆ ನೋಡ್ತಾನ, ಹಾಗೆ ಬೀಳ್ಲಿಕ್ಕೆ ಸಾಧ್ಯತೆ ಉಂಟಾ? ತಲೆ ಮೇಲೆ 2 ಪೆಟ್ಟಿತ್ತು, ಕ್ಲಿಯರ್. ಎದುರು ಒಂದು ಕ್ಲಿಯರ್ ಪೆಟ್ಟು ಬಿದ್ದಿದೆ, ಬ್ಯಾಕ್ ಸೈಡ್ ಕ್ಲೀನ್. ಅದು ಕೂಡ ನಿಮ್ಮ ನೇರ ಪೆಟ್ಟು, ನಡುವಲ್ಲಿ ಅಲ್ಲ. ಈಗ ತೆಂಗಿನಕಾಯಿ ಬಿದ್ದದ್ದೊಂದು ಪ್ರಚಾರ ಆಗಿತ್ತು. ತೆಂಗಿನಕಾಯಿ ಬಿದ್ದರೆ ಹೀಗೆ ಬೀಳ್ಬೇಕು, ಅದು ಹೀಗೆ ಬಿದ್ದು ಇಲ್ಲೇ ಪುಡಿ ಆಗುದು. ಅದು ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ತೆಂಗಿನಕಾಯಿ. ಸಪೋಸ್ ಇಲ್ಲಿ ಬಂದು ಬಿದ್ದು ಇರ್ಬೋದು, ಆದ್ರೆ ಬ್ಯಾಕ್ ಸೈಡ್ಗೆ ಯಾವುದೇ ಕಾರಣಕ್ಕೆ ತೆಂಗಿನಕಾಯಿ ಬೀಳಲಿಕ್ಕೆ ಸಾಧ್ಯ